5.1 ಅಷ್ಟೇ ಅಲ್ಲ, ಅವರು ಬಂದಾಗ್ಲಿಂದ ಇದುವರೆಗೂ ಕೂಡ 16 ಲಕ್ಷ ಕೋಟಿ ಅವರು ಬಡ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಅವರು ಇನ್ನಷ್ಟು ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದ ಸಂಪತ್ತೇನಿದೆ, ಸಂಪತ್ತನ್ನು ಇವತ್ತು ಪ್ರೈವೇಟ್ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಟ್ಬಿಡ್ತಾ ಇದ್ದಾರೆ. ಅದರಲ್ಲಿ ಅದಕ್ಕೆ ಅವರು ಹೇಳ್ತಾ ಇರೋದಂದ್ರೆ, ಇಡೀ ದೇಶದಲ್ಲಿ ಇವತ್ತು ನಕ್ಸಲ್ವಾದವನ್ನು ನಾವು ಮುಗಿಸ್ತೀವಿ ಅಂತ ಹೇಳ್ತಕ್ಕಂಥ ವಾದ ಏನಿದೆ, ಆಪರೇಷನ್ ಕಗಾರ್ನ ಹೆಸರಿನಲ್ಲಿ ನಾವು ಮಾರ್ಚ್ 31ನೇ ತಾರೀಕು ಒಳಗಡೆ ನಾವು ನಕ್ಸಲರನ್ನು ಮುಗಿಸ್ಬಿಡ್ತೀವಿ ಅಂತ. CPM ಪಕ್ಷ ನಕ್ಸಲ್ವಾದದ ವಿಧಾನವನ್ನು ಒಪ್ಪಲ್ಲ. ಆದರೆ ನಕ್ಸಲ್ವಾದ ಯಾಕೆ ಹುಟ್ಟಿತು, ಇದೊಂದು ಸಾಮಾಜಿಕ ಪಿಡುಗು ಯಾಕೆ ಹುಟ್ಟಿತು ಅನ್ನೋದಕ್ಕೆ ಸರ್ಕಾರ ಯೋಚನೆ ಮಾಡಬೇಕು. ಈಗೇನು ಮಾಡಿದೆ, ಅಲ್ಲಿ ಛತ್ತೀಸ್ಗಢದಲ್ಲಿ ಎಲ್ಲರನ್ನು ಕೂಡ ಸಾಯಿಸ್ತಾ ಇದ್ದಾರೆ. ಕೆಲವರು ನಕ್ಸಲ್ವಾದಿಗಳು ಸರೆಂಡರ್ ಆಗ್ತಾ ಇದ್ದಾರೆ. ಈಗ ಅಲ್ಲಿ ₹1 1 ಎಕರೆಗೆ ಒಂದು ವರ್ಷಕ್ಕೆ ₹1 ಹೆಸರಿನಲ್ಲಿ ಅದಾನಿಗೆ ಸುಮಾರು 2,500 ಎಕರೆ ಫಾರೆಸ್ಟ್ ಅನ್ನೋವರೆಗೂ ಅಲ್ಲಿ ಕೊಟ್ಟಿದ್ದಾರೆ. ಇದರ ಅರ್ಥ ಏನು? ಇವರು ನಿಜವಾದಂಥ ದೇಶ ಪ್ರೇಮಿಗಳ ಅಂತಕ್ಕಂಥದ್ದನ್ನು ಪ್ರಶ್ನೆ. ಇಲ್ಲಿ ರೈತರು, ಮಧ್ಯಮ ವರ್ಗ ದೊಡ್ಡ ಬಿಕ್ಕಟ್ಟು ಎದುರಿಸ್ತಾ ಇದೆ. ರೂಪಾಯಿ ಬೆಲೆ 91ಕ್ಕೆ ಬಿದ್ದೋಗಿದೆ ಡಾಲರ್ ಮುಂದೆ ನಮ್ಮ ರೂಪಾಯಿ. ಅದರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ನಮ್ಮ ಜನರ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕಡಿಮೆ ಆಗಿಬಿಟ್ಟಿದೆ. ಬಡವರ ಬಡತನ ಹೆಚ್ಚಾಗ್ತಾ ಇದೆ, ದಾರಿದ್ರ್ಯತನ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇಲ್ಲ ನಮ್ಮ ಕೇಂದ್ರ ಸರ್ಕಾರ. ಇವತ್ತು ಸಬ್ಸಿಡಿಗಳನ್ನೆಲ್ಲ ಇವತ್ತು ನಮ್ಮ ಫರ್ಟಿಲೈಸರ್ಸ್ ಕೊಡ್ತಾ ಇದ್ದ ಸಬ್ಸಿಡಿ ಕಿತ್ತಾಕ್ಬಿಟ್ರು. ಇವತ್ತು ರೈತರಿಗೆ ಯಾವುದೇ ರೀತಿಯಾದಂಥ ಕೃಷಿಯನ್ನು ರೈತರು ವಿಮುಖರಾಗಿ ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಸರ್ಕಾರ. ರೈತರ ಸಾಲ ಮಾತ್ರನೇ ಅಲ್ಲ, ಕೃಷಿಯಿಂದನೇ ಆಚೆ ಬರಬೇಕು ಅಂತ ನಿಮ್ಗೆ ಗೊತ್ತಿದೆ ಇಲ್ವೋ? ಈಗ ಆಲ್ರೆಡಿ ಒಂದು ಪ್ಲಾನ್ ರೆಡಿಯಾಗಿದೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡಿಕೊಟ್ಟು. ಬೆಂಗಳೂರು ಟು ಹೈದ್ರಾಬಾದ್ ಮತ್ತೆ 200 ಕಿಲೋಮೀಟರ್ ಈಗ ಅವರು ಇಂಡಸ್ಟ್ರಿಯಲೈಸೇಷನ್ ಮಾಡಬೇಕು, ಇಂಡಸ್ಟ್ರಿಯಲ್ ಬೆಲ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಬೆಂಗಳೂರು ಟು ಅಂದರೆ ಇಲ್ಲಿಗೆ ಅನಂತಪುರದಿಂದ ಬೆಂಗಳೂರು ಮುಂದೆ ಬೆಂಗಳೂರು ಸಿಟಿ ಅಂತ ಇಂಡಸ್ಟ್ರಿಯಲ್ ಹಬ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇನ್ನು 10 ವರ್ಷಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತಾಪಿ ವರ್ಗ ಕೃಷಿ ನಾಶ ಆಗ್ತದೆ. ಆಲ್ರೆಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ರೆಡಿ ಆಗಿದೆ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಪ್ರಾರಂಭ ಆಗಿದೆ. ಅಂದರೆ ನಾನು ಹೇಳೋ, ಕೇಂದ್ರ ಸರ್ಕಾರ ರೈತರ ಬಗ್ಗೆ ಆಗಲಿ, ಕಾರ್ಮಿಕರ ಬಗ್ಗೆ ಆಗಲಿ, ಯುವಜನರ ಬಗ್ಗೆ ಆಗಲಿ, ಅಥವಾ ಮಧ್ಯಮ ವರ್ಗದ ಕುಟುಂಬಗಳ ಬದುಕಿನ ಬಗ್ಗೆ ಆಗಲಿ ಆಲೋಚನೆ ಮಾಡ್ತಾ ಇಲ್ಲ. ಇಡೀ ಸಂಪತ್ತನ್ನು ಪ್ರೈವೇಟೀಕರಣ ಮಾಡಿಬಿಟ್ಟಿದ್ದಾರೆ. ಈಗ ನಮ್ಮ NH-44 ಕೂಡ ಮಾರಾಟದಲ್ಲಿದೆ, ಏರ್ಪೋರ್ಟ್ ಮಾರಾಟ ಮಾಡಿಬಿಟ್ರು, ರೈಲ್ವೆ ಸ್ಟೇಷನ್ ಮಾರಾಟ ಮಾಡಿಬಿಟ್ರು, ರೈಲ್ವೆಯನ್ನು ಕೂಡ ಮಾರಾಟ ಮಾಡಿಬಿಟ್ರು, LIC ಟೋಟಲ್ ಎಷ್ಟು LIC ನಮ್ಗೆ ಇದ್ದಿದ್ದು ಎಲ್ಲನೂ FDI ತಂದುಬಿಟ್ಟಿದ್ದಾರೆ. ಸೊ ಹಂಗಾಗಿ ಇಡೀ ನಮ್ಮ ದೇಶದ ಪ್ರಜಾಪ್ರಭುತ್ವ ಸಾರ್ವಭೌಮತ್ವ ಇವತ್ತು ಪ್ರಶ್ನೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಅವರು ರಾಮ್ಜಿ ಹೆಸರು ಯಾಕೆ ತಂದಿದ್ದಾರೆ ಅಂದರೆ, ರಾಮನ ಹೆಸರಿನಲ್ಲೇ ರಾಜಕಾರಣ ಮಾಡ್ತಾ ಇದ್ದವರು. ಇಡೀ ಅವ್ರ ಜೀವನನೇ ಅಷ್ಟು ರಾಮನ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ನಾವು ಹೇಳ್ತೀವಿ, ನಮ್ಗೆ ಗೊತ್ತಿರ್ತಕ್ಕಂಥದ್ದು ರಾಮರಾಜ್ಯ ಅಂದರೆ ಬಡವರ ರಾಜ್ಯ ಅಂತ, ಬಡವರ ಪರವಾದಂಥ ರಾಜ್ಯ ಅಂತ. ಆದರೆ ಅವರು ರಾಮನ ಹೆಸರಲ್ಲಿ ಮಾಡ್ತಕ್ಕಂಥದ್ದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಈಗ ರಾಜಕಾರಣ ಅಂತಕ್ಕಂಥದ್ದು ಈಗ ಟೋಟಲ್ ಚೇಂಜ್ ಆಗಿಬಿಟ್ಟಿದೆ. ಯಾರು ಪ್ರಾಮಾಣಿಕವಾಗಿ ಜನರ ಬಗ್ಗೆ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ, ಅವ್ರು ಇವತ್ತು ಕೆಲಸಕ್ಕೆ ಬಾರ್ದವ್ರು ಅಂತ. ಯಾರು ಇವತ್ತು ಭೂಮಿ ಲಪ್ಟಾಯಿಸಿರ್ತಾರೆ, ಯಾರು ಇವತ್ತು ಈ ದೇಶದ ಸಂಪತ್ತನ್ನು ಲೂಟಿ ಮಾಡೋದ್ರಲ್ಲಿ ಮುಂದಿರ್ತಾರೆ, ಅವರು ಇವತ್ತು ದೊಡ್ಡ ದೊಡ್ಡ ಮಹಾನಾಯಕರುಗಳು ಅಂತಕ್ಕಂಥ ಇದನ್ನು ನಾವು ನೋಡ್ತಾ ಇದ್ದೀವಿ. ಇದು ಇವತ್ತು ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಒಂದು ದುರಂತ. ಸೊ ನರೇಂದ್ರ ಮೋದಿ ಅವರು ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ದುಡಿಯುವ ವರ್ಗದ ಪರವಾಗಿ ಆಲೋಚನೆ ಮಾಡ್ತಾ ಇಲ್ಲ. ಕಾರ್ಮಿಕ ಕಾನೂನುಗಳನ್ನು ತೆಗೆದುಬಿಟ್ರು, ಸಂಹಿತೆಗಳನ್ನು ತೆಗೆದಿದ್ದಾರೆ. 12 ಗಂಟೆ ಕೆಲಸ ಮಾಡಬೇಕು ಅಂತಾರೆ, 12 ಗಂಟೆಗೆ ಎಷ್ಟು ಕೂಲಿ ಕೊಡಬೇಕು, ಕೂಲಿ ಕೊಡ್ತಾ ಇಲ್ಲ. ರೈತರಿಗೆ ಬೆಂಬಲ ಬೆಲೆ ಕೊಡಲ್ಲ ಅಂತ ಹೇಳ್ತಾರೆ. ರೈತಾಪಿ ವರ್ಗಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡಕ್ಕೆ ತಯಾರಿಲ್ಲ. ಅದೇ ಶಿಕ್ಷಣ ನೋಡಿ, ಶಿಕ್ಷಣದ ದೊಡ್ಡದಿದೆ, ಜಾಸ್ತಿ ಮತ್ತು ಮಾತಾಡಿ ಚೆನ್ನಾಗಿರಲಿಲ್ಲ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಈಗ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರೆ ನನ್ನ ಬಡವರದು ಅಂತ. 7,000 ಸ್ಕೂಲುಗಳನ್ನು ನಾವು ಮುಚ್ಚಾಕ್ತೀವಿ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥವ್ರು ನೀವೆಲ್ಲ ನಮ್ಮ ಸಂಘ KS ಅವರ ಯಂಗ್ ಏಜಲ್ಲಿ ಸಾಕ್ಷರತೆ ಅಭಿಯಾನದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಒಂದು ಕಾಲದಲ್ಲಿ ಇದೇ ಸರ್ಕಾರ ಎಲ್ರಿಗೂ ಶಿಕ್ಷಣ ಬೇಕು ಅಂತ ಹೇಳಿ ವಯಸ್ಕರ ಶಿಕ್ಷಣವನ್ನು ಉತ್ತೇಜನ ಕೊಟ್ಟು ಜನರಿಗೆಲ್ರಿಗೂ ಒಂದು ಶಿಕ್ಷಣ ಬೇಕು ಅಂತ ಹೇಳಿದವರು. ಇವತ್ತು ಇವರು
ಬಡ ಮಕ್ಕಳು, ಕೂಲಿಕಾರರ ಮಕ್ಕಳು, ದಲಿತರ ಮಕ್ಕಳು, ಹರಿಜನರ ಮಕ್ಕಳು, ಬಡತನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಆಸರೆಯಾಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನು ಉತ್ತೇಜನ ಕೊಡೋದನ್ನು ಬಿಟ್ಟು ಅಲ್ಲಿ ಮಕ್ಕಳು ಸೇರ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತು 7,000 ಸ್ಕೂಲುಗಳನ್ನು ಮುಚ್ಚಾಕ್ತಾರೆ ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ಬಡವರ ಮಕ್ಕಳಿಗೆ ಶಿಕ್ಷಣ ಏನು ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಇವತ್ತು ಸಿದ್ದರಾಮಯ್ಯ ಅವರು ಅದಕ್ಕೆ ಉತ್ತರ ಕೊಡಬೇಕು.